ನಿರಂತರ ಪರಿಶ್ರಮ ಮತ್ತು ಛಲವಿದ್ದರೆ ಏನನ್ನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಯುವತಿ ಕೀರ್ತಿ ಮಾದರಿಯಾಗಿದ್ದಾರೆ. ಸತತ 20 ಗಂಟೆಗಳ ಕಾಲ 100 ಅಡಿ ಉದ್ದದ ಕಾಗದದ ಮೇಲೆ ಮೆಹಂದಿ ಚಿತ್ತಾರ ರಚಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ತಮ್ಮ ಹೆಸರು ದಾಖಲಿಸಿದ್ದಾರೆ. ಈ ಕುರಿತು ಒಂದು ವರದಿ. ಶ್ರೀರಂಗಪಟ್ಟಣ ತಾಲೂಕಿನ ನೆಲೆಮನೆ ಗ್ರಾಮದ ಮುರಳೀಧರ್ ಎಸ್ಕೆ ಹಾಗೂ ಮಹಾಲಕ್ಷ್ಮಿ ದಂಪತಿಯ ಪುತ್ರಿ ಕೀರ್ತಿ ರಾಜ್ಯವೇ ಹೆಮ್ಮೆ ಪಡುವ ಸಾಧನೆ ಮಾಡಿದ್ದಾರೆ. ಸಿವಿಲ್ ಎಂಜಿನಿಯರಿಂಗ್ ಪದವೀಧರೆಯಾಗಿರುವ ಕೀರ್ತಿ ಸದ್ಯ ಮೈಸೂರಿನ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾಭ್ಯಾಸದ ಜೊತೆಗೆ ಹವ್ಯಾಸವಾದ ಮೆಹಂದಿ ಕಲೆಯನ್ನು ಮುಂದುವರಿಸಿದ್ದೇ ಅವರ ಈ ಯಶಸ್ಸು ಸಾಧನೆಗೆ ಕಾರಣ. ಕೀರ್ತಿ ಯಾವುದೇ ವೃತ್ತಿಪರ ತರಬೇತಿ ಪಡೆಯದೆ ಕೇವಲ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಮೆಹಂದಿ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ಸತತ 20 ಗಂಟೆಗಳ ಕಾಲ ಏಕಾಗ್ರತೆಯಿಂದ ಬರೋಬ್ಬರಿ 100 ಅಡಿ ಉದ್ದ ಹಾಗೂ 1.57 ಅಡಿ ಅಗಲದ ಕಾಗದದ ಮೇಲೆ ಮೆಹಂದಿ ಚಿತ್ತಾರ ಬಿಡಿಸುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ 2026 ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ಪಡೆದಿದ್ದಾರೆ. ಈ ಬೃಹತ್ ಕಲಾಕೃತಿಯನ್ನು ಪೂರ್ಣಗೊಳಿಸಲು ಸುಮಾರು 400 ಮೆಹಂದಿ ಕೋನ್ಗಳನ್ನು ಅವರು ಬಳಸಿದ್ದಾರೆ. ದೂರದರ್ಶನದೊಂದಿಗೆ ಕೀರ್ತಿ ಈ ಸಾಧನೆಗೆ ಸಹಕಾರ ನೀಡಿದ ಪೋಷಕರು, ಕಾಲೇಜಿನ ಅಧ್ಯಾಪಕರು ಹಾಗೂ ಸ್ನೇಹಿತರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ನಾನು ಇಂಜಿನಿಯರಿಂಗ್ ಮಾಡಬೇಕಿದ್ರೆ ಅಸೈನ್ಮೆಂಟ್ಸು ರೆಕಾರ್ಡ್ಸ್ ಜೊತೆಗೆ ನನಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಆವಾಗ ಮೆಹಂದಿ ಎಲ್ಲ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಒಂದು ಮೆಹಂದಿ ಆರ್ಟಿಸ್ಟ್ ಆಗಿ ಆ ಆರ್ಟ್ನ ಶೋ ಆಫ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ನನಗೆ. ಆ್ಯಂಡ್ ಮೋರ್ ಓವರ್ ನನ್ನ ಕಾಲೇಜಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ಮಾಡಬೇಕು ಅಂದಾಗ ನನಗೆ ಸ್ಪೇಸ್ ಆಗಲಿ ಆ್ಯಂಡ್ ನನಗೆ ವೀಡಿಯೋಸ್ ಮಾಡಿಕೊಡ್ಬೇಕಿತ್ತು, ಶೂಟ್ಸ್ ಎಲ್ಲ ಮಾಡಬೇಕಿತ್ತು, ಕಂಟಿನ್ಯೂಸ್ ಆಗಿ ಲೈವ್ ಶೂಟ್ಸ್ನ 20 ಅವರ್ಸ್ ಕೂಡ ನನ್ನ ಫ್ರೆಂಡ್ಸು ನನಗೆ ಸಪೋರ್ಟ್ ಮಾಡಿದ್ದಾರೆ. ಕೀರ್ತಿ ಅವರ ತಾಯಿ ಮಹಾಲಕ್ಷ್ಮಿ ಮಗಳ ಸಾಧನೆ ಯುವ ಜನತೆಗೆ ಸ್ಫೂರ್ತಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅಮ್ಮ, ನಾನು ಓದೋದ್ರ ಜೊತೆ ಇದನ್ನ ನಾನು ಮಾಡ್ಕೋತೀನಿ, ಇದು ನನ್ನ ಡ್ರೀಮು ಅಂತೂ ತುಂಬ ಇಷ್ಟಪಡೋಳು ಮೇಡಮ್. ಆವಾಗ ನೈಟೆಲ್ಲ ಒಂದು 12 ಗಂಟೆ ತನಕನೂ ಬಿಟ್ಟಿದ್ದಾಳೆ ಮನೇಲಿ. ನಾನು ಕಿತ್ಕೊಂಡು ಬಿಡುವೆ, ಫಸ್ಟು ಓದ್ಕೊಳ್ಳಿ ಗಮನ ಕೊಡು, ನೀನು ಇದನ್ನು ಆಮೇಲೆ ಮಾಡ್ಕೊಳ್ವೆ ಅಂದರೆ ಇಲ್ಲ ಅಮ್ಮ ಈ ಸಲ ನಾನು ಮಾಡಲೇಬೇಕು, ಇದೊಂದು ಸಪೋರ್ಟ್ ಮಾಡಮ್ಮ ಅಂತ ನಂಗೆ ತುಂಬ ಕೇಳ್ತಾ ಇದ್ಲು ಮೇಡಮ್. ಅವಾಗ ನಾನು ಆಯಿತು ಇದೊಂದು ಸಲ ನೀನು ಮಾಡಬೇಕಾ ಮಾಡು ಅಂದ್ಬಿಟ್ಟು ಮೈಸೂರಲ್ಲಿ ಹೋಗ್ಬಿಟ್ಟು ಅವ್ರ ಕಾಲೇಜಲ್ಲೇ ಮೇಡಮ್ ಮಾಡಿದ್ಲು ಮೇಡಮ್. ನಂಗೆ ತುಂಬ ಖುಷಿ. ಸ್ಥಳೀಯರಾದ ಜ್ಞಾನೇಶ್ ಕೀರ್ತಿಯವರ ಈ ಸಾಧನೆಗೆ ಗ್ರಾಮಸ್ಥರು ಬೆಂಬಲವಾಗಿ ನಿಂತಿದ್ದಾರೆ ಎಂದು ಹೇಳಿದರು. ಇಂಥ ಹುಡುಗಿಗೆ ಸಪೋರ್ಟ್ ಕೊಡಬೇಕು, ಮುಂದೆ ಆಮೇಲೆ ರಾಜ್ಯ ಮಟ್ಟಕ್ಕೂ ಇದು ಸ್ಪರ್ಧೆ ಎಲ್ಲರಿಗೂ ತಲುಪಬೇಕು, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ನಮ್ಮ ಆಸೆ ಇದೆ. ಅದಕ್ಕೆ ಅವರು ಮುಂದೆ ಗಿನ್ನಿಸ್ ರೆಕಾರ್ಡ್ಲೇ ಬರೀಬೇಕು ಅಂತ ನಮ್ಮ ಗ್ರಾಮದವರಾಗ್ಬೋದು, ನಮ್ಮ ತಾಲೂಕವರಾಗ್ಬೋದು, ನಮ್ಮ ಜಿಲ್ಲೆಯವರಾಗ್ಬೋದು ಎಲ್ಲ ಸಹಕಾರ ಅವ್ರ ಮೇಲೆ ಇರುತ್ತೆ. ನಾವು ಎನಿ ಟೈಮ್ ಅವ್ರ ಜೊತೆ ನಾವು ಸಪೋರ್ಟ್ವಾಗಿ ನಿಲ್ತೀವಿ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಗ್ರಾಮೀಣ ಪ್ರತಿಭೆಯಾಗಿರುವ ಕೀರ್ತಿ ವಿದ್ಯಾಭ್ಯಾಸದ ಜೊತೆಗೆ ಹವ್ಯಾಸವಾದ ಮೆಹಂದಿ ಕಲೆಯಲ್ಲಿ ಸಾಧನೆ ಮಾಡಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕುಮಾರಿ ಕೀರ್ತಿ ಅನ್ನುವಂಥ ವಿದ್ಯಾರ್ಥಿನಿಯವರು ಬಹಳ ಅಭಿರುಚಿಯನ್ನು ಹೊಂದಿ ಮೆಹಂದಿ ಬಿಡಿಸುವ ಇದರಲ್ಲಿ ಒಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ಮಾಡಿರೋವಂಥದ್ದು ನಿಜವಾಗಲೂ ಕೂಡ ಶ್ಲಾಘನೀಯ. ಅವರ ಪ್ರತಿಭೆಗೆ ನಾವೆಲ್ಲರೂ ಕೂಡ ದೊಡ್ಡ ಚಪ್ಪಾಳೆಯನ್ನು ಹಾಕಬೇಕಾಗತ್ತೆ. ಆ ಒಂದು ಪ್ರತಿಭೆಯನ್ನು ಓದುವುದರ ಜೊತೆಗೆ ಆ ಪ್ರತಿಭೆಯನ್ನು ಇಟ್ಕೊಂಡು ಒಂದು ಅತ್ಯುನ್ನತವಾದಂಥ ಸಾಧನೆ ಮಾಡಿರೋವಂಥದ್ದು ಮಂಡ್ಯ ಜಿಲ್ಲೆಗೆ ಒಂದು ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸೊ ಅದೇ ರೀತಿ ಅವರ ಗುರಿ ಮತ್ತು ಕನಸು ಮುಂದೆ ಇದೇ ರೀತಿ ಬೆಳೀಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೇನೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಕೆಲಸವಾಗಬೇಕು, ವಿದ್ಯೆಯ ಜೊತೆಗೆ ಕಲೆಯನ್ನು ಮೈಗೂಡಿಸಿಕೊಂಡಿರುವ ಕೀರ್ತಿಯವರ ಸಾಧನೆ ಇತರರಿಗೂ ಮಾದರಿ ಎಂದು ಹೇಳಿದರು. ತಾರತಮ್ಯವಿಲ್ಲದೆ ಇರುವಂಥ ವಾತಾವರಣ ಕೊಟ್ಟರೆ ಯಾರು ಬೇಕಾದರೂ ಏನು ಸಾಧನೆ ಬೇಕಾದ್ರೂ ಮಾಡಬಹುದು. ನಾವು ಎಲ್ಲಿ ಹುಟ್ಟಿದ್ದೀವಿ, ನಮ್ಮ ತಂದೆ ತಾಯಿ ಏನು ಮಾಡ್ತಾರೆ, ನಮ್ಮ ಬ್ಯಾಕ್ಗ್ರೌಂಡ್ ಏನು ಯಾವುದು ಕೂಡ ಅದರಲ್ಲಿ ಮುಖ್ಯ ಆಗೋದಿಲ್ಲ. ನಮ್ಮಲ್ಲಿರುವಂಥ ಪ್ರತಿಭೆ, ಸಾಧಿಸಬೇಕಾಗಿರುವಂಥ ಛಲ ಅದೇ ಮುಖ್ಯ ಅನ್ನೋದನ್ನು ಇವತ್ತು ತಾನು ಎಂಟೆಕ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಟೆಕ್ನಿಕಲ್ ಎಜುಕೇಷನ್ ಮಾಡ್ತಾ ಜೊತೆಯಲ್ಲೇ ಕ್ರಿಯೇಟಿವಿಟಿಯನ್ನು ಬೆಳೆಸ್ಕೊಂಡು ಇವತ್ತು ಏಷ್ಯಾದಲ್ಲೇ ಲಾಂಗೆಸ್ಟ್ ಮೆಹಂದಿ ಮಾಡಿರೋವಂಥ ಹುಡುಗಿ ಇವತ್ತು ನಮ್ಮ ಪಕ್ಕ ಇರುವಂಥದ್ದು ಭಾಳಷ್ಟು ಹೆಮ್ಮೆಯ ವಿಚಾರ.
ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜಯ್ ಶೋಭಾರಾಣಿ ಕೀರ್ತಿ ಅವರ ಸಾಧನೆ ಯುವ ಜನತೆಗೆ ಮಾದರಿಯಾಗಲಿ ಎಂದು ಶುಭ ಹಾರೈಸಿದರು. ಈಗ ತಾನೇ ಬಂದು ಈ ಥರ ಏಷ್ಯಾ ಬುಕ್ ಆಫ್ ರೆಕಾರ್ಡಲ್ಲಿ ಅವರು ಸೆಲೆಕ್ಷನ್ ಆಗಿದ್ದಾರೆ ಅಂತ ತಿಳಿಸಿರ್ತಾರೆ. ನಮ್ಮ ಮಂಡ್ಯ ಜಿಲ್ಲೆಯವರು ಒಂದು ಸಾಧನೆ ಮಾಡಿರೋದು ಒಂದು ಖುಷಿ ತಂದಿದೆ. ವಿಶ್ ಯು ಆಲ್ ದಿ ಬೆಸ್ಟ್ ಕೀರ್ತಿ. ಇನ್ನೂ ನಿಮ್ಮ ಹೆಸರು ಇನ್ನೂ ಚೆನ್ನಾಗಿ ಮುಂದುವರಿಲಿ, ಇನ್ನೂ ಒಳ್ಳೊಳ್ಳೆ ಸಾಧನೆ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಒಟ್ಟಿನಲ್ಲಿ ಇಚ್ಛಾಶಕ್ತಿಯೊಂದಿದ್ದರೆ ಎಂತಹ ಕಷ್ಟದ ಗುರಿಯನ್ನಾದರೂ ತಲುಪಬಹುದು ಎನ್ನುವುದನ್ನು ಹಳ್ಳಿಯೊಂದರ ಪ್ರತಿಭಾವಂತ ಯುವತಿ ಕೀರ್ತಿ ಸಾಬೀತುಪಡಿಸಿದ್ದಾರೆ. ವಿದ್ಯೆಯ ಜೊತೆಗೆ ಕಲೆಯನ್ನು ಕೈಬಿಡದೆ ಮುಂದುವರಿಸಿ ಈ ಸಾಧನೆ ಮಾಡಿದ ಮಂಡ್ಯದ ಈ ಹೆಣ್ಣು ಮಗಳು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉನ್ನತ ಸ್ತರಕ್ಕೆ ಏರಲಿ ಎಂದು ಹಾರೈಸೋಣ.